ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ KSET ಎಕ್ಸಾಮಿನೇಷನನ್ನು 25th ಜುಲೈಗೆ ನಡೆಸಲಾಗ್ತಾ ಇದೆ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕ್ವಶನ್ಸ್ಗೆ ಹೋಗುವ ಮೊದಲು ಕರ್ನಾಟಕ ಸೆಟ್ ಟೆಸ್ಟ್ ಸೀರೀಸ್ 2021 ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಾವು ನಿಮಗೆ ಫುಲ್ ಸಿಲೆಬಸ್ ವಿಡಿಯೋ ಲೆಕ್ಚರ್ಸ್ ಥ್ರೂ MCQ ನೀಡ್ತಾ ಇದ್ದೀವಿ. ಪ್ರತಿಯೊಂದು ಯೂನಿಟ್ನ ಮೇಲೆ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ನ ಮೇಲೆ MCQ ಥ್ರೂ ವೀಡಿಯೋಸ್ಗಳನ್ನು ಮಾಡಿದ್ದೀವಿ. ಇದ್ರ ಜೊತೆಗೆ ನಾವು ನಿಮಗೆ 40 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ. ಇದ್ರ ಜೊತೆಗೆ ನಾವು 1000 MCQಗಳ PDF ಅನ್ನು ನೀಡ್ತಾ ಇದ್ದೀವಿ. ಈ 40 ಟೆಸ್ಟ್ಗಳ ಸೊಲ್ಯೂಷನ್ PDF ಅನ್ನು ನಿಮಗೆ ನೀಡ್ತೀವಿ. ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸನ್ನು ಕೂಡ ನೀಡಲಾಗ್ತಾ ಇದೆ. ಈ ರೀತಿಯಾಗಿ ಇಲ್ಲಿ ಕಂಪ್ಲೀಟ್ ಮಟೀರಿಯಲ್ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಸಿಗ್ತಾ ಇದೆ. ಅದು ಕೂಡ ಕೇವಲ 999 ರುಪೀಸ್ನಲ್ಲಿ. ನೀವು ಈ ಕ್ರ್ಯಾಶ್ ಕೋರ್ಸ್ಗೆ ಸೇರಿಕೊಳ್ಳಲು ಈ ನಂಬರ್ಸ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ನೀವು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು, ಅಥವಾ ನೇರವಾಗಿ ವಾಟ್ಸಪ್ ಗ್ರೂಪ್ನಲ್ಲಿಯೂ ಕೂಡ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. ಸೊ ನೀವೇನಾದರೂ 40 ಟೆಸ್ಟ್ಗಳನ್ನು ಅಟೆಂಡ್ ಆದರೆ ಸುಮಾರು 2000 MCQಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ನಮ್ಮ 1000 MCQಗಳ PDF ಸುಮಾರು 1000 MCQಗೆ PDF ಅನ್ನು ಮಾಡ್ತೀರಿ. ನೀವೆಲ್ಲ ನಾವು ನಮ್ಮ MCQಗಳನ್ನು ನಮ್ಮ ವಿಡಿಯೋ ಲೆಕ್ಚರ್ಸನ್ನು ಫಾಲೋ ಮಾಡಿದ್ರೆ ಸುಮಾರು 3000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಈ ರೀತಿಯಾಗಿ ಈ ಒಂದು ವಿಡಿಯೋ ಕ್ರ್ಯಾಶ್ ಕೋರ್ಸ್ನಲ್ಲಿ ನೀವು ಸುಮಾರು 6000 MCQಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಿ. ಸೊ ಈ ಒಂದು 40 ಟೆಸ್ಟ್ಗಳು ನಿಮಗೆ ಪೇಪರ್ 1ನಲ್ಲಿ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಲು ತುಂಬಾ ಸಹಾಯಕವಾಗಿವೆ. ಅದೇ ರೀತಿ ಫ್ರೆಂಡ್ಸ್, ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. Here the first question is, Prime Minister Narendra Modi laid foundation stone for the country's largest renewable energy park in which state? ಎಸ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಅತಿ ದೊಡ್ಡ ನವೀಕರಿಸಬಹುದಾದ ಇಂಧನ ಉದ್ಯಾನವನಕ್ಕೆ ಯಾವ ಒಂದು ರಾಜ್ಯದಲ್ಲಿ ಅಡಿಪಾಯವನ್ನು ಹಾಕಿದ್ರು? ಇಲ್ಲಿ ಆಪ್ಷನ್ಸ್ ಬಂದುಬಿಟ್ಟು ರಾಜಸ್ಥಾನ್, ಗುಜರಾತ್, ಪಂಜಾಬ್ ಆ್ಯಂಡ್ ತಮಿಳುನಾಡು. ಎಸ್ ಫ್ರೆಂಡ್ಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಗುಜರಾತ್ ಇಸ್ ದ correct answer. Let us see why. Because Prime Minister Narendra Modi laid foundation stone for the world's largest renewable park in Gujarat's Kutch. Yes, please remember it. In Gujarat's Kutch, ಗುಜರಾತ್ನ ಒಂದು ಕಚ್ನಲ್ಲಿ ನರೇಂದ್ರ ಮೋದಿಯವರು ಈ ಒಂದು ರಿನ್ಯೂವೇಬಲ್ ಎನರ್ಜಿ ಪಾರ್ಕನ್ನು ಆರಂಭ ಮಾಡ್ತಾರೆ. ಇದರ ಒಂದು ಕೆಪಾಸಿಟಿ 30,000 ಮೆಗಾವ್ಯಾಟ್. ಎಸ್, ದ ಕೆಪಾಸಿಟಿ ಆಫ್ ದಿಸ್ ಪ್ಲಾಂಟ್ ಈಸ್ 30,000 MW ಮೆಗಾವ್ಯಾಟ್. Yes, and it is a hybrid renewable energy park, and it is built along the Indo-Pak border at Khavda. Yes, please remember it. ಈ ಒಂದು ಇದನ್ನು Indo-Pak border ಕೌಡಾ ಎಂಬಲ್ಲಿ ಇದನ್ನು ನಿರ್ಮಿಸಲಾಗಿದೆ. with both wind energy and solar energy. This also you have to remember, it uses both wind and solar energy, and it spread over 72,600 hectares of waste land. ಈ ಒಂದು ಪಾರ್ಕನ್ನು 72,600 hectares waste land ನಲ್ಲಿ ನಿರ್ಮಾಣ ಮಾಡಲಾಗಿದೆ. Yes, the next question is, the European Union leaders agreed to cut greenhouse gas emissions by 55% by which year? ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು 55% ಕಡಿತಗೊಳಿಸಲು ಯುರೋಪಿಯನ್ ಯೂನಿಯನ್ನ ನಾಯಕರು ಒಪ್ಪಿಕೊಂಡರು. ಎಸ್, ಆಪ್ಷನ್ ಎ 2025, 2030, 2040, 2050. The European Union leaders agreed to cut greenhouse gas emissions by 55% by which year? Yes, here the right answer is option B, 2030. Yes, with the 2030 climate target plan. Yes, the commission proposes to raise the EU's ambition on reducing greenhouse gas emissions to at least 55% below 1990 levels by 2030. Please remember it. And this is a substantial increase compared to the existing target, upwards from the previous target was 40%. Now it is 55% up to 2030. Yes, the next question is, the concept of sustainable development emerged after the. I hope you know this answer. ಸುಸ್ಥಿರ ಅಭಿವೃದ್ಧಿಯ ಪರಿಕಲ್ಪನೆಯು ಹೊರಹೊಮ್ಮಿದ ಯಾವ ಒಂದು ಸಮಿಟ್ನ ನಂತರ ಹೊರಹೊಮ್ಮಿತು? ಆಪ್ಷನ್ ಎ, ಬಸೆಲ್ ಕನ್ವೆನ್ಷನ್ ಆನ್ ಹಜಾರ್ಡಸ್ ವೇಸ್ಟ್ 1989. ಆಪ್ಷನ್ ಬಿ, ಬಾಲಿ ಸಮಿಟ್ 2002. ಆಪ್ಷನ್ ಸಿ, ಅರ್ತ್ ಸಮಿಟ್ 1992. ಆಪ್ಷನ್ ಡಿ, ಮಾಂಟ್ರಿಯಲ್ ಪ್ರೋಟೋಕಾಲ್ 1987. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ option C, earth summit 1992. Yes, the concept of this sustainable development emerged after the
Earth Summit 2000, Earth Summit 1992. And as you all know, there are 17 main sustainable goals are there. Yes, and also this Earth Summit is also known as the Bertland Report. Yes, Bertland Report published in the year of 1987 by United Nations World Commission on Environment and Development. Please remember it, by United Nations World Commission on Environment and Development. And according to this Bertland report, what is sustainable development? Sustainable development, it is development that meets the needs of the present without compromising the ability of future generations to meet their own worlds. So we have to use the natural resources carefully without wasting it. We have to keep it for the upcoming generation also. ಎಸ್ ನಮ್ಮಲ್ಲಿರುವ ಎಲ್ಲ ನ್ಯಾಚುರಲ್ ರಿಸೋರ್ಸಸನ್ನು ನಾವು ಸರಿಯಾಗಿ ಸದ್ಬಳಕೆ ಮಾಡಬೇಕು, ಮುಂದಿನ ಪೀಳಿಗೆಯವರಿಗೂ ಕೂಡ ಕಾದಿಡಬೇಕು. ಆ್ಯಂಡ್ ದಿಸ್ ಕಾನ್ಸೆಪ್ಟ್ ಆಫ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಫಾರ್ಮ್ಡ್ ದ ಬೇಸಿಸ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವೈರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಹೆಲ್ಡ್ ಇನ್ ರಿಯೋ ಡಿ ಜನೈರೋ ಇನ್ 1992. ಇದನ್ನೇ ನಾವು ಅರ್ತ್ ಸಮಿಟ್ ಅಂತಲೂ ಕೂಡ ಕರಿತೀವಿ. The next question is, which global institution has approved a project for India called Strengthening Teaching, Learning and Results for States Program? Yes, very important question in the field of teaching aptitude. STARS. Sometimes this abbreviation may be asked. STARS stands for Strengthening Teaching, Learning and Results for States Programs. Yes, which global institution has approved for this project? ಭಾರತಕ್ಕಾಗಿ ಬೋಧನೆ, ಕಲಿಕೆ ಮತ್ತು ಫಲಿತಾಂಶಗಳ ರಾಜ್ಯಗಳ ಕಾರ್ಯಕ್ರಮ ಸ್ಟಾರ್ಸ್ ಬಲಪಡಿಸುವುದು ಎಂಬ ಯೋಜನೆಗೆ ಯಾವ ಜಾಗತಿಕ ಸಂಸ್ಥೆ ಅನುಮೋದನೆಯನ್ನು ನೀಡಿದೆ? ಆಪ್ಷನ್ಸ್ ನೋಡೋದಾದರೆ ಆಪ್ಷನ್ ಎ ವರ್ಲ್ಡ್ ಬ್ಯಾಂಕ್, ಆಪ್ಷನ್ ಬಿ ವರ್ಲ್ಡ್ ಇಕನಾಮಿಕ್ ಫೋರಮ್, ಆಪ್ಷನ್ ಸಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಆಪ್ಷನ್ ಡಿ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್. Yes, here the right answer is option A, World Bank. Yes, World Bank has approved for the project Strengthening Teaching, Learning and Results for States Program. Yes, ಈ ಒಂದು ವರ್ಲ್ಡ್ ಬ್ಯಾಂಕ್ ಈ ಒಂದು ಸ್ಟಾರ್ಸ್ ಪ್ರೋಗ್ರಾಮ್ಗೆ ಅನುಮೋದನೆಯನ್ನು ನೀಡಿದೆ. Yes, the World Bank Board of Executive. Yes, the Board of Executive Directors approved 500 million Strengthening Teaching, Learning and Result for States Program, that is STARS. And what is the aim of this STARS? Please remember that improve the quality. Yes, improve the quality and governance of school education in 6 Indian states. Please remember that there are 6 Indian states are included in this program, and the main aim is improve the quality and governance of school education. Yes, the next question is, which union ministry has developed a new web portal to issue no objection certificate for power projects? ವಿದ್ಯುತ್ ಯೋಜನೆಗಾಗಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನು ನೀಡಲು ಯಾವ ಕೇಂದ್ರ ಸಚಿವಾಲಯ ಹೊಸ ವೆಬ್ ಪೋರ್ಟಲನ್ನು ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ, ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಪವರ್, ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಕೋಲ್. ಎಸ್, ಹಿಯರ್ ದ ರೈಟ್ ಆನ್ಸರ್ is option C, Ministry of Defense. Yes, this union ministry has developed a new web portal to issue no objection certificate for power project. ಎಸ್, ವಿದ್ಯುತ್ ಯೋಜನೆಗಳಿಗಾಗಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ನೀಡಲು ಈ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಏನು ಮಾಡಿದೆ? ವೆಬ್ ಪೋರ್ಟಲನ್ನು ಓಪನ್ ಮಾಡಿದೆ. Yes, Union Defense Ministry has launched a new portal to issue NOC for power project and also for research, survey, exploitation activities in the Indian territorial waters and also exclusive economic zone. The next question is, which Indian state is to launch a scheme named Hamara Ghar Hamara Vidyalay? ಹಮಾರ ಘರ್ ಹಮಾರ ವಿದ್ಯಾಲಯ ಎಂಬ ಯೋಜನೆಯನ್ನು ಪ್ರಾರಂಭಿಸುವ ಭಾರತೀಯ ರಾಜ್ಯ ಯಾವುದು? ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ಬಿಹಾರ್, ಆಪ್ಷನ್ ಡಿ ಗುಜರಾತ್. ಎಸ್, ಹಿಯರ್ ದ ರೈಟ್ ಆನ್ಸರ್ is option B, Madhya Pradesh. Madhya Pradesh is the correct answer. Yes, the state government of Madhya Pradesh is set to launch a new scheme called Hamara Ghar Hamara Vidyalay, and it means my home my school. And this scheme aims at to teach the school going children in a school like environment. Please remember the aim of this Hamara Ghar Hamara Vidyalay. The main aim is to
teach the school going children in a school like environment, and under this scheme the children of the state will learn to read and write and perform yoga as per the state education center. ಎಸ್ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ವಿದ್ಯಾರ್ಥಿಗಳು ಮನೆಯಲ್ಲಿನೇ ಬರೆಯಲು ಓದಲು ಯೋಗ ಪರ್ಫಾರ್ಮ್ ಮಾಡಲು ಕೂಡ ಕಲಿತಾರೆ. ಎಸ್ ದ ನೆಕ್ಸ್ಟ್ ಕ್ವಶನ್ ಈಸ್ ಹ್ಯಾಸ್ ಪರ್ ದ ಕ್ಲೀನ್ ಏರ್ ಕೌಂಟರ್. ಎಸ್ ವೆರಿ ಇಂಪಾರ್ಟೆಂಟ್ unit this clean air counter online tool, which city had maximum loss due to air pollution during the first half of 2020. ಕ್ಲೀನ್ ಏರ್ ಕೌಂಟರ್ ಆನ್ಲೈನ್ ಉಪಕರಣದ ಪ್ರಕಾರ 2020ರ ಮೊದಲಾರ್ಧದಲ್ಲಿ ವಾಯು ಮಾಲಿನ್ಯದಿಂದಾಗಿ ಯಾವ ನಗರ ಗರಿಷ್ಠ ನಷ್ಟವನ್ನು ಅನುಭವಿಸಿದೆ? ಆಪ್ಷನ್ ಎ ನ್ಯೂಯಾರ್ಕ್, ಆಪ್ಷನ್ ಬಿ ಟೋಕಿಯೋ, ಆಪ್ಷನ್ ಸಿ ನ್ಯೂ ಡೆಲ್ಲಿ, ಆಪ್ಷನ್ ಡಿ ಬೀಜಿಂಗ್. ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯೂ ಡೆಲ್ಲಿ ಇಸ್ ದ ಕರೆಕ್ಟ್ ಆನ್ಸರ್. Yes, an online tool named Clean Air Counter has been launched by major environmental groups and which calculates the economic impact. Please remember it. Clean Air Counter is going to calculate the economic impact of air pollution. This you have to remember. Then by measuring smog in 28 major global cities. This also you have to remember. Here 28 major global cities will be considered, and as per the tool New Delhi, yes, New Delhi has suffered maximum loss of 25,000 lives due to air pollution in the year of 2020. The next question is the Union Cabinet has approved an MOU on cooperation in environment protection between India and which nation? ಭಾರತ ಮತ್ತು ಯಾವ ರಾಷ್ಟ್ರದ ನಡುವಿನ ಪರಿಸರ ಸಂರಕ್ಷಣೆಯಲ್ಲಿ ಸಹಕಾರ ಕುರಿತು ಒಪ್ಪಂದಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ? ಎಸ್ ದ ಯೂನಿಯನ್ ಕ್ಯಾಬಿನೆಟ್ ಹ್ಯಾಸ್ ಅಪ್ರೂವ್ಡ್ an MOU on cooperation in environmental protection between India and Bhutan. Yes, the option D, Bhutan is the right answer. Yes, here you can go through the explanation. The Union Cabinet chaired by the Prime Minister Shri Narendra Modi has given its approval for signing the Memorandum of Understanding between the Government of Republic of India and the Royal Government of Bhutan on cooperation in the areas of environment. Please remember this, it is in the areas of environment. The next question is, which two countries are involved in the implementation of the Kohala hydroelectric power project? ಈ ಕೊಹಲಾ ಜಲವಿದ್ಯುತ್ ಯೋಜನೆ ಅನುಷ್ಠಾನದಲ್ಲಿ ಯಾವ ಎರಡು ದೇಶಗಳು ಭಾಗಿಯಾಗಿವೆ? ಆಪ್ಷನ್ ಎ ಇಂಡಿಯಾ ಆ್ಯಂಡ್ ನೇಪಾಳ್, ಆಪ್ಷನ್ ಬಿ ಇಂಡಿಯಾ ಆ್ಯಂಡ್ ಶ್ರೀಲಂಕಾ, ಆಪ್ಷನ್ ಸಿ ಪಾಕಿಸ್ತಾನ್ ಆ್ಯಂಡ್ ಚೈನಾ, ಆಪ್ಷನ್ ಡಿ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್. Yes, here the right answer is option C. Pakistan and China are the two countries which are included in the implementation of Kohala hydroelectric power. Very important question from people and environment. Pakistan and China. Yes, an agreement has been finalized between China and Pakistan to implement Kohala hydroelectric power under the China-Pakistan economic corridor. The next question is, which union ministry has launched the information booklet Safe Online Learning in the times of COVID-19? ಎಸ್ ಕೋವಿಡ್-19ರ ಕಾಲದಲ್ಲಿ ಸುರಕ್ಷಿತ ಆನ್ಲೈನ್ ಕಲಿಕೆ ಎಂಬ ಮಾಹಿತಿ ಕಿರು ಪುಸ್ತಕವನ್ನು ಯಾವ ಕೇಂದ್ರ ಸಚಿವಾಲಯ ಬಿಡುಗಡೆ ಮಾಡಿದೆ? ಎಸ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ HRD ಮಿನಿಸ್ಟ್ರಿ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ. Yes, Union Minister for Human Resource Development Shri Ramesh Pokhriyal Nishank digitally launched the information booklet titled Safe Online Learning in the Times of COVID-19. And the main aim of this booklet is to raise awareness of students and teachers staying safe online today. Sorry, for staying safe online teaching. Yes friends, this is about our today's session. Once again I would like to remind you about our KSET test series 2021. Here you will get 40 tests, 1000 MCQs PDF, then notes you will get on each unit, complete video lectures you will get, then study material available in English and also in Kannada only at ₹999. You can contact this number to join for this course. Yes, for paper 1 also you can contact us. If you are preparing for economics in KSET, you can contact us. You will get full syllabus 20 tests, notes and plus video lectures.
Okay friends, thank you very much, and if you want to join our telegram group, the link will be given in the description box. You can join, and I wish all the best to all KSET aspirants. Thank you.